ನೀವು ಯಾರು ಓಡಾಡ್ತಾರೆ ಅವ್ರನ್ನ ಕೇಳಿ ಯಾರ್ದು ಅಂತ ಹೇಳ್ತಾರೆ. ನಾನು ನಿಮಗೆ ಮೊನ್ನೆ ಒಂದು ಪ್ರಶ್ನೆ ಹೇಳಿದ್ದೆ. ಆ 8,500 ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆಯಲ್ಲ, ಅದರಲ್ಲಿ 8,500 ರೂಪಾಯಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪ ಸರ್ ಕೊಟ್ಟಿದ್ರೆ ಅದು ಈ ಕಡೆ ಒಂದು ಕ್ಯಾರೇಜ್ ಲೈನಿದೆ, ಆ ಕಡೆ ಒಂದು ಕ್ಯಾರೇಜ್ ಇದೆ, ಎರಡಕ್ಕೂ ಸೇರಿ ಡಾಕ್ಟರ್ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡಿ ರಸ್ತೆ ಅಂತ ಇಟ್ಬಿಡೋಣ ಅಂತ ಹೇಳಿದ್ದೀನಿ. 8,500 ರೂಪಾಯಿ ಕೊಟ್ಟಿದ್ರೆ ಅವ್ರು ಹೇಳ್ಬಿಡಲಿ, ಇಷ್ಟೇ ಸಾಕಲ್ವಾ? ಅದಕ್ಕಿಂತ ಅದ್ರ ಬಗ್ಗೆ ಉದ್ದಾಗಿ ನಿಮಗೆ ಕ್ರಾನಾಲಜಿಕಲ್ ಆರ್ಡ್ರಲ್ಲಿ ಹೇಳಿದ್ದೀನಿ. ಘೋಷಣೆ ಮಾಡಿದ್ದು ಮೋದಿಜಿಯವರು, ಉದ್ಘಾಟನೆ ಮಾಡಿದ್ದು ಮೋದಿಜಿಯವರು, ಇವ್ರು ಎಲ್ಲಿ ಅಂತ ಆಯಿತು. ಭಾಳ ಮೈಸೂರು ಜನದ ಬದಲಾದ್ರೆ ಯಾರು ಮಾಡಿದ್ದು ಅಂತ ಅವರು ನಾವು ಮಾಡಿದ್ದು ಅಂತಾರೆ, ನೀವು ಮಾಡಿದ್ದು ಅಂತಾರೆ, ಜನ ಮಾತ್ರ ದುಡ್ಡು ಕೊಟ್ಬಿಟ್ಟು ಹೋಯ್ತಾರೆ ಅಂತ ನಿಮ್ಗೆ ಹೇಳಿದ್ದಾರೆ. ಮಾಧವಪ್ಪ ಅವರು ಹೇಳಿರೋ ಪ್ರಕಾರ ಅದು ಅಪ್ರೂವಲ್ ಬಂದಾಗ ಪ್ರತಾಪ್ ಸಿಂಹ ಅವರು ಎಂಪಿನೇ ಆಗಿರ್ಲಿಲ್ಲ, DPR ಆದಾಗ MP ಆಗಿರಲಿಲ್ಲ, ಅವ್ರು ಇನ್ನು MP ಆಗಿರ್ಲಿಲ್ಲ. ಸುಳ್ಳು ಬಿಡ್ತಾ ಇದ್ದಾರೆ ಸರ್ ಅವರು. ನೀವು ಯಾರು ಓಡಾಡ್ತಾರೆ ಅವ್ರನ್ನ ಕೇಳಿ ಯಾರ್ದು ಅಂತ ಹೇಳ್ತಾರೆ. ನಾನು ನಿಮಗೆ ಮೊನ್ನೆ ಒಂದು ಪ್ರಶ್ನೆ ಹೇಳಿದ್ದೆ. ಆ 8,500 ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆಯಲ್ಲ, ಅದರಲ್ಲಿ 8,500 ರೂಪಾಯಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪ ಸರ್ ಕೊಟ್ಟಿದ್ರೆ ಅದು ಈ ಕಡೆ ಒಂದು ಕ್ಯಾರೇಜ್ ಲೈನಿದೆ, ಆ ಕಡೆ ಒಂದು ಕ್ಯಾರೇಜ್ ಇದೆ, ಎರಡಕ್ಕೂ ಸೇರಿ ಡಾಕ್ಟರ್ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡಿ ರಸ್ತೆ ಅಂತ ಇಟ್ಬಿಡೋಣ ಅಂತ ಹೇಳಿದ್ದೀನಿ. 8,500 ರೂಪಾಯಿ ಕೊಟ್ಟಿದ್ರೆ ಅವ್ರು ಹೇಳ್ಬಿಡಲಿ, ಇಷ್ಟೇ ಸಾಕಲ್ವಾ? ಅದಕ್ಕಿಂತ ಅದ್ರ ಬಗ್ಗೆ ಉದ್ದಾಗಿ ನಿಮಗೆ ಕ್ರಾನಾಲಜಿಕಲ್ ಆರ್ಡ್ರಲ್ಲಿ ಹೇಳಿದ್ದೀನಿ. ಘೋಷಣೆ ಮಾಡಿದ್ದು ಮೋದಿಜಿಯವರು, ಉದ್ಘಾಟನೆ ಮಾಡಿದ್ದು ಮೋದಿಜಿಯವರು, ಇವ್ರು ಎಲ್ಲಿ ಅಂತ ಆಯಿತು. ನಾನು ಮಹದೇವಪ್ಪ ಸರಿಗೆ ಒಂದು ಚಾಲೆಂಜ್ ಹೇಳ್ಬಿಡ್ತೀನಿ. ನಾನು 2016ರಲ್ಲೇ ಮೈಸೂರು ಕೋಟೆ ಮಾನಂದವಾಡಿ ರಸ್ತೆ ಏನಿದೆಯಲ್ಲ, ಅದನ್ನು ಕೂಡ ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಯಿತು. ಇವತ್ತರೆಗೂ ಆ ರೋಡ್ ಆಯಿತಾ ಸರ್? ಇವಾಗ ನಿಮ್ಮ ರಾಜ್ಯ ಸರ್ಕಾರ ದುಡ್ಡಲ್ಲಿ ಕೋಟೆ ಮಾನಂದವಾಡಿ ರೋಡ್ ಮಾಡಿಕೊಟ್ಬಿಡಿ ಸರ್, ಸಾಕು. 900 ಕೋಟಿ ಆಗುತ್ತೆ, 950 ಕೋಟಿ. ಅವ್ರ ಕೈಲಾದರೂ ಮಾಡ್ಕೊಡೋಕೆ ಹೇಳ್ಬಿಡಿ. ಮೊನ್ನೆ ಬಂದಾಗಲೂ ಅಷ್ಟೇ, ಕಿದ್ವಾಯಿ ಆಸ್ಪತ್ರೆ ಬಂದಾಗಲೂ ನಮ್ಮ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು, ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು. ಕ್ಯಾಬ್ ಬಜೆಟಲ್ಲೇ ಅಪ್ರೂವಲ್ ಆಗಿ ಬಂದಿದೆ. ಅದನ್ನು ನಮ್ಮದು ಅಂತ ಹೇಳಕ್ಕೆ ಬಂದಿರ್ತಾರೆ. ನಾವು ಏನು ಹೇಳೋಕ್ಕಂತ ಇವ್ರು ಆಯ್ತು. ಇವ್ರು ಇಲ್ಲಿವರೆಗೆ ಏನೇನು ಮಾಡಿದಾರಲ್ಲ, ಈ ಬೇರೆಯವ್ರದ್ದು ಕ್ಲೇಮ್ ಮಾಡೋದು ಬಿಟ್ಬಿಡಿ. ಇವ್ರು ಏನೇನು ಮಾಡಿದಾರೆ ಅಂತ ಒಂದು ಪಟ್ಟಿ ಕೊಡೋಕೆ ಹೇಳಿ. ಇವ್ರು ಕಟ್ಸಿರೋ DC ಆಫೀಸಿಗೂ 15 ಎಕರೆ ಜಾಗನ ಜರ್ಮನ್ ಪ್ರಸ್ತಾವನೆಯಲ್ಲಿ ಕೊಡಿಸಿರೋ ನಾನು ಮಹದೇವಪ್ಪ ಸರಿಗೆ ಒಂದು ಚಾಲೆಂಜ್ ಹೇಳ್ಬಿಡ್ತೀನಿ. ನಾನು 2016ರಲ್ಲೇ ಮೈಸೂರು ಕೋಟೆ ಮಾನಂದವಾಡಿ ರಸ್ತೆ ಏನಿದೆಯಲ್ಲ, ಅದನ್ನು ಕೂಡ ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಯಿತು. ಇವತ್ತರೆಗೂ ಆ ರೋಡ್ ಆಯಿತಾ ಸರ್? ಇವಾಗ ನಿಮ್ಮ ರಾಜ್ಯ ಸರ್ಕಾರ ದುಡ್ಡಲ್ಲಿ ಕೋಟೆ ಮಾನಂದವಾಡಿ ರೋಡ್ ಮಾಡಿಕೊಟ್ಬಿಡಿ ಸರ್, ಸಾಕು. 900 ಕೋಟಿ ಆಗುತ್ತೆ,